ಜೈ ಶ್ರೀ ಗಣೇಶ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಸಿಂಪಲ್ಲಾಗಿ ಮೊಟ್ಟೆ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊಟ್ಟೆ ಪಲಾವ್ ಮಾಡೋದಕ್ಕೆ ನಾವು ಮೊದಲಿಗೆ ಸ್ವಲ್ಪ ಮಸಾಲೆನ ರುಬ್ಕೊಳ್ಬೇಕಾಗುತ್ತೆ. ಈ ಮಸಾಲೆ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ, ಹಾಗೆ ಪುದೀನ ಸೊಪ್ಪು, ಜೊತೆಗೆ ಸ್ವಲ್ಪ ಶುಂಠಿ, ಹಾಗೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದಿಷ್ಟು ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಇದು ಪೇಸ್ಟ್ ಆಗಿದೆ. ಇದು ಮಸಾಲೆ ನಾವು ರೆಡಿ ಮಾಡಿಟ್ಕೊಂಡು ಒಂದು ಕಡೆ ತೆಗೆದಿಟ್ಕೊಳ್ಬೇಕು. ನೆಕ್ಸ್ಟ್ ಈಗ ನಾವು ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ 2 ನಾನು ಟೊಮೊಟೊ ಹಣ್ಣು ಈರುಳ್ಳಿನ ಉದ್ದುದಕ್ಕೆ ಹಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ ಹಾಗೂ ಮತ್ತು ಏಲಕ್ಕಿ. ನೀವು ಇದನ್ನು ಸ್ವಲ್ಪನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ತೀರಾ ಮಸಾಲೆ ಜಾಸ್ತಿ ಹಾಕೊಳ್ಳೋದಕ್ಕಿಂತ ಮಸಾಲೆ ಕಡಿಮೆ ಇಟ್ಟು ಮಾಡ್ಕೊಳ್ತಾ ಇರೋ ಒಂದು ಮೊಟ್ಟೆ ಪಲಾವ್ ಅಂತ ಹೇಳ್ಬೋದು ಇದನ್ನು. ಈಗ ನಾವು ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಒಂದು ಒಲೆ ಮೇಲೆ ಈಗ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಪಲಾವ್ಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಪ್ರಮಾಣದಲ್ಲಿ ಎಣ್ಣೆನ ಹಾಕ್ಕೊಂಡು, ಈಗ ನಾವು ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಟೊಮೊಟೊ ಇರುತ್ತಲ್ಲ, ಅದರಲ್ಲಿ ಫಸ್ಟು ಚಕ್ಕೆ, ಪಲಾವ್ ಎಲೆ ಮತ್ತು ಲವಂಗನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದಿಷ್ಟು ಹಾಕ್ಕೊಂಡು ಇದ್ರ ಮೇಲೆ ನಾವೀಗ ಸಣ್ಣದ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ಈರುಳ್ಳಿ ಬ್ರೌನ್ ಕಲರ್ ಬರ್ತಾ ಇದೆ ನೋಡಿ. ಈಗ ಈರುಳ್ಳಿ ಕಂಪ್ಲೀಟಾಗಿ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ. ಇದಾದಮೇಲೆ ನಾವು ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಹಣ್ಣನ್ನು ಆ್ಯಡ್ ಮಾಡ್ಕೊಳ್ಳೋಣ. ಟೊಮೊಟೊ ಹಣ್ಣು ಹಾಕಿದ ಮೇಲೂ ಕೂಡ ಅದು ಕೂಡ ಸ್ವಲ್ಪ ಮೆತ್ತಗಾಗೋವರೆಗೆ ನಾವು ಎಣ್ಣೆಲೆ ಬಾಡಿಸ್ಕೊಳ್ಬೇಕಾಗತ್ತೆ. ಟೊಮೊಟೊ ಹಣ್ಣಂದು ಮತ್ತು ಈರುಳ್ಳಿ ಇದೆಲ್ಲ ಕೂಡ ಹಸಿ ಸ್ಮೆಲ್ ಹೋಗಬೇಕು. ಇದು ನಾವು ಎಣ್ಣೆಲಿ ಫ್ರೈ ಮಾಡ್ತಾ ಇದ್ದಂಗೆ. ಈಗ ಟೊಮೊಟೊ ಹಣ್ಣು ಸ್ವಲ್ಪ ಮೆತ್ತಗಾಗ್ತಾ ಇದ್ದಂಗೆ ಇದಕ್ಕೆ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಶುಂಠಿ ಬೆಳ್ಳುಳ್ಳಿದು ಪೇಸ್ಟ್ ಏನಿರುತ್ತೆ ಅದನ್ನು ಇದಕ್ಕೆ ಹಾಕ್ಕೊಂಡು ಇದನ್ನು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ಮಸಾಲೆನ ನಾವು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದು ಕೂಡ ಹಸಿ ಸ್ಮೆಲ್ ಹೋಗ್ತಾ ಇದ್ದಂಗೆ ನಾವೀಗ ಇದಕ್ಕೆ ನಾವು ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅನ್ನೋರು ಹಸಿಮೆಣ್ಸಿನ್ಕಾಯಿನ ನೀವು ಮಸಾಲೆ ಜೊತೆ ರುಬ್ಕೊಳ್ಬೋದು. ಆದರೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಗರಂ ಮಸಾಲಾನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ನಾನು ಯಾವುದೇ ಹೊರಗಡೆಯಿಂದ ತಂದಿರೋವಂಥ ಆರ್ಟಿಫಿಷಿಯಲ್ ಮಸಾಲೆ ಪೌಡರ್ಗಳನ್ನ ನಾನು ಇದಕ್ಕೆ ಯೂಸ್ ಮಾಡ್ತಾ ಇಲ್ಲ. ಈಗ ಇದಕ್ಕೆ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಎಗ್. ಇದನ್ನು ನಾವು ಮೊದಲೇ ಬೇಯಿಸಿ ಈ ರೀತಿ ಮಸಾಲೆ ಒಳಗಡೆ ಹೋಗಿ ಅದು ಮಸಾಲೆ ಹಿಡಿಯೋ ಹಾಗೆ ಈ ರೀತಿ ನಾವು ಕಟ್ ಮಾಡ್ಕೊಂಡಿರಬೇಕು. ನಿಮಗೆ ಎಷ್ಟು ಮೊಟ್ಟೆ ಬೇಕು ಅಂತ ಅನಿಸುತ್ತೋ ಅಷ್ಟು ನೀವು ಬೇಯಿಸಿಟ್ಕೊಂಡು ಮೊದಲೇ ಅದನ್ನು ಕಟ್ ಮಾಡಿಕೊಂಡು ಇದೇ ಮಸಾಲೆ ಒಳಗಡೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಸ್ಮೂತಾಗಿ ಅದು ಮೊಟ್ಟೆ ಒಡೆದೋಗದೆ ಇರೋ ಹಾಗೆ ಸ್ವಲ್ಪ ಮಸಾಲೆಗಳೆಲ್ಲ ಅದಕ್ಕೆ ಹಿಡಿಯೋ ಹಾಗೆ ಸ್ವಲ್ಪನೇ ಸೌಟಲ್ಲಿ ನೀವು ಕೈ ಆಡಿಸಿದ್ರೆ ಸಾಕು. ಇದಾದಮೇಲೆ ಇದಕ್ಕೆ ನೀವು ಬಾಸುಮತಿ ರೈಸಾರು ಹಾಕ್ಕೊಳ್ಬೋದು. ನಾರ್ಮಲಿ ನೀವು ಊಟಕ್ಕೆ ಯಾವ ರೈಸನ್ನು ಯೂಸ್ ಮಾಡ್ತೀವೋ ಆ ರೈಸ್ನೂ ಕೂಡ ಇದಕ್ಕೆ ತೊಳೆದಿಟ್ಕೊಂಡು ಹಾಕ್ಕೊಳ್ಳೋಣ. ಈಗ ನೀವು ರೈಸ್ ಕಂಪ್ಲೀಟಾಗಿ ಇದಕ್ಕೆ ಹಾಕಿದ್ಮೇಲೆ ಅದನ್ನು ಸ್ವಲ್ಪ ಹಾಗೆ ಮಿಕ್ಸ್ ಮಾಡಬೇಕಾಗತ್ತೆ. ಮಸಾಲೆ ಜೊತೆಗೆ ಮೊಟ್ಟೆ ಮತ್ತು ಅಕ್ಕಿ ಇದೆರಡನ್ನೂ ಕೂಡ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ನಿಮಗೆ ಪಲಾವು ಸ್ವಲ್ಪ ಅಂಟಲ್ಲ, ಉದ್ರುದ್ರದಂಗೆ ಬರುತ್ತೆ ಅಂತ ಹೇಳ್ತಾರೆ. ಈಗ ನೆಕ್ಸ್ಟು ಅಕ್ಕಿನ ಎಣ್ಣೆಲಿ ಫ್ರೈ ಮಾಡಿದ್ಮೇಲೆ ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀರೋ ಅದ್ರ 2ರಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಯಾಕಂದರೆ ನಾವು ಮಸಾಲೆನ ತೊಳೆದು ಏನು ಜಾಸ್ತಿ ನೀರು ಹಾಕ್ಕೊಂಡಿರಲಿಲ್ಲ. ಸೊ 2ರಷ್ಟು ನೀರನ್ನು ಕರೆಕ್ಟಾಗಿ ನೀವು ಹಾಕ್ಕೊಳ್ಬೋದು. ನೀರನ್ನು ಹಾಕಿ ಮತ್ತೊಂದು ಸರಿ ಸೌಟಾಡಿಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಮೇಲೆ ಹಾಗೆ ಇದಕ್ಕೆ ಒಂದು ಅರ್ಧದಷ್ಟು ನಿಂಬೆಹಣ್ಣು ರಸನೂ ಕೂಡ ನಾನು ಹಿಂಡ್ಕೊಳ್ತಾ ಇದ್ದೀನಿ. ಇದು ನಿಂಬೆಹಣ್ಣು ರಸ, ಸಾಲ್ಟ್ 2 ಹಾಕಿದ್ಮೇಲೆ ನೆಕ್ಸ್ಟ್ ಇದು ಒಂದು ನೀರು ಕುದಿಯೋವರೆಗೂ ಕೂಡ ನಾವು ಹಾಗೆ ಬಿಟ್ಟಿರಬೇಕಾಗತ್ತೆ. ಕುಕ್ಕರ್ ಮುಚ್ಚಳ ಮುಚ್ಚಕ್ಕೆ ಹೋಗಬಾರ್ದು. ಈಗ ಒಂದು ನೀರು ಕುದೀತಿದೆ ಅಂತಂದಮೇಲೆ ಕುಕ್ಕರ್ದು ಮುಚ್ಚಳ ಮುಚ್ಚಿ ಅದಕ್ಕೆ ವೆಯ್ಟ್ ಹಾಕ್ಕೊಳ್ಳೋಣ.
ಈಗ ನೋಡಿ ಒಂದು ವಿಷಲ್ ಕೂಗಿದೆ. ಬಿಸಿ ಬಿಸಿಯಾದಂಥ ಮೊಟ್ಟೆ ಪಲಾವ್ ರೆಡಿಯಾಗಿದೆ. ತುಂಬಾ ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥದ್ದು. ಯಾವುದೇ ಜಾಸ್ತಿ ಮಸಾಲೆನ, ಆರ್ಟಿಫಿಷಿಯಲ್ ಮಸಾಲೆಗಳನ್ನ ಅಂಗಡಿಯಿಂದ ತಂದು ಹಾಕುವಂಥದ್ದು ಯಾವುದನ್ನು ಯೂಸ್ ಮಾಡಿಲ್ಲ. ಎಲ್ಲವನ್ನು ಕೂಡ ಮನೆಯಲ್ಲೇ ರೆಡಿ ಮಾಡಿಕೊಂಡು ಮಾಡಿರೋ ಅಂಥದ್ದು. ಇದು ಒಂದು ವಿಷಲ್ ಕೂಗಿದ್ರೆ ಸಾಕು, ಇದು ಪಲಾವ್ ರೆಡಿಯಾಗೋಗುತ್ತೆ, ಮೊಟ್ಟೆ ಪಲಾವು. ಮತ್ತು ಇದನ್ನು ನೀವು ಮಕ್ಕಳು ಲಂಚ್ ಬಾಕ್ಸ್ಗಳಿಗೂ ಕೂಡ ದಿಢೀರಂತ ಮಾಡಿ ಹಾಕ್ಕೊಡ್ಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸಿಂಪಲಾಗಿ ಮನೇಲೇ ದಿಢೀರಂತ ಮಾಡೋವಂಥ ಮೊಟ್ಟೆ ಪಲಾವ್ ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.